ಶಿವತಂದೆ ನೆನಪಿನಿಂದ ಅಣ್ಣನವರು ತಮ್ಮ 50 ಇಯರ್ಸ್ 50 ವರ್ಷದ ಈಶ್ವರಿಯ ಜೀವನದ ಅನುಭವ, 75 ವರ್ಷದ ಲೌಕಿಕ ಪೂರ್ತಿ ಶರೀರದಲ್ಲಿ ಇದ್ದಂತಹ ಅನುಭವವನ್ನ ಅಣ್ಣವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಇವತ್ತು ನಾವು ನೀವೆಲ್ಲ ಕಲಿಬೇಕಾದಂತ ಒಂದು ಅಂಶ ಏನು ಅಂತಂದ್ರೆ ಅಕ್ಯುರಸಿ, ಕರ್ಮ ಯೋಗ. ಅಣ್ಣವರು ಅದ್ರ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರು. ಅವ್ರು ಏನೇನು ಆಫೀಸ್ನಲ್ಲಿ ಕೆಲಸ ಇರ್ಬೋದು, ಲೌಕಿಕ ಮನೆಯ ಸೇವೆ ಇರ್ಬೋದು, ಅಥವಾ ಈಶ್ವರಿಯ ಸೇವೆ ಇರ್ಬೋದು, ಎಲ್ಲದರಲ್ಲೂ ಕರ್ಮದಲ್ಲಿ ಅಕ್ಯುರಸಿ. ಇದು ಒಳಗಿನ ಡಿಸಿಪ್ಲಿನ್, ಮನಸ್ಸಿನ ಡಿಸಿಪ್ಲಿನ್, ಬುದ್ಧಿಯ ಡಿಸಿಪ್ಲಿನ್ ಕಲಿಸ್ತದೆ. ಇವತ್ತು ಕರ್ಮದಲ್ಲಿ ನಾವು ಎಷ್ಟು ಸಲ ಹೇಳಬೇಕಾಗ್ತದೆ. ನಮಗೆ ಬೇರೆಯವರು ಇದನ್ನ ಮಾಡು 100 ಸಲ ಹೇಳ್ಬೇಕಾಗ್ತದೆ. ಆಮೇಲೆ 100 ಸಲ ಹೇಳಿದ್ರು ಮಾಡ್ಲಿಲ್ಲ ಅಂದ್ರೆ ಮತ್ತೆ ಮಾಡು ಅಂತಂದ್ರೆ ದೇಹ ಅಭಿಮಾನ ಎದ್ದು ಬರ್ತದೆ. ಇವತ್ತು ಅಕ್ಯುರಸಿ ಇಲ್ಲ, ಯಾಕೆಂದ್ರೆ ಮನಸ್ಸಿನಲ್ಲಿ ಶಿಸ್ತಿಲ್ಲ. ಆ ಒಂದು ಪರಮಾತ್ಮನ ಈ ಒಂದು ಯಜ್ಞ ಅನ್ನುವಂತ ಭಾವನೆಗಳು ಕಡಿಮೆ ಆಗಿದೆ. ಒಂದು ಪಾತ್ರೆ ತೊಳಿಬೇಕಾದ್ರೆ ಅನೌನ್ಸ್ಮೆಂಟ್ ಮಾಡ್ಬೇಕಾಗ್ತದೆ, ಪಾತ್ರೆ ತೊಳಿಬೇಕು, ಕ್ಲೀನ್ ಮಾಡ್ಬೇಕು, ಅದು ಮಾಡ್ಬೇಕು, ಇದು 100 ಸಲ ಹೇಳಿ ಆಮೇಲೆ 101 ಸಲ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ರೆ ಕೋಪ ಬಂದ್ಬಿಡ್ತದೆ. ಯಾಕಂದ್ರೆ ಆತ್ಮನಲ್ಲಿ ಶಕ್ತಿ ಇಲ್ಲ, ಅದನ್ನ ತಿಳ್ಕೊಂಡು ಮಾಡುವಂತಹ ಶಕ್ತಿ ಇಲ್ಲ. ಹೇಳಿದ್ರು ಅದು ಹೇಳ್ಕೊಂಡು ತಿಳ್ಕೊಳ್ಳೋದು ಶಕ್ತಿ ಇಲ್ಲ. ಈ ಒಂದು ಕರ್ಮದಲ್ಲಿ ಅಕ್ಯುರಸಿ ಮತ್ತು ಶಿಸ್ತು ಮತ್ತು ಸ್ವಚ್ಛತೆ, ಇದನ್ನ ನಾವು ಅಣ್ಣೋರಿಂದ ಕಲ್ತ್ಕೊಳ್ಳೋಣ. ಯಾಕಂದ್ರೆ ಕರ್ಮದಲ್ಲಿ ನಮ್ಮ ಗುಣಗಳು ವ್ಯಕ್ತ ಆಗ್ಬೇಕು. ನಮಗೆ ಬಾಬಾ ಹೇಳ್ತಾರೆ ಅದು ಕರ್ಮದಲ್ಲಿಯೇ ಬರ್ಲಿಲ್ಲ, ಬರೀ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೇನೆ, ನಾನು ಬುದ್ಧಿಯಲ್ಲಿ ಇಟ್ಕೊಂಡಿದ್ದೇನೆ, ನಾನು ಹಿಂಗಿದ್ದೇನೆ ಹಂಗಿದ್ದೇನೆ ಅಂದ್ರೆ ಕರ್ಮದಲ್ಲಿ ಕಾಣ್ಲಿಲ್ಲ ಅಂದ್ರೆ ನಮಗೆ ಮಾರ್ಕ್ಸ್ ಸಿಗೋದಿಲ್ಲ, ಸ್ವಲ್ಪ ಮಾರ್ಕ್ಸ್ ಸಿಗಲ್ಲ. ಆದ್ರಿಂದ ಮನ್ಸಾ ವಾಚ ಕರ್ಮಣ ಸೌದಾ ಕರ್ನೆ ವಾಲೆ ಬನೋ, ಪಕ್ಕಾ ಸೌದಾ. ಅವಾಗ್ಲೇ ಶುಭಾಬನ ಇವತ್ತು ಕೊರಳಿನ ಹಾರ ಇದೆಯಲ್ಲ, ಸಣ್ಣ ನೆಕ್ಲೆಸ್, ಅದು ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿ ನಮ್ಮ ಕರ್ಮದಲ್ಲಿ ನಾವು ನಮ್ಮ ಗುಣಗಳನ್ನ, ನಮ್ಮ ಯೋಗದ ಶಕ್ತಿಯನ್ನ, ನಮ್ಮ ಜ್ಞಾನವನ್ನ ನಮ್ಮ ಕರ್ಮದಲ್ಲಿ ತೋರಿಸ್ಬೇಕು ಅಂತಂದ್ರೆ ನಾವು ಅಷ್ಟು ಆ ಕರ್ಮವನ್ನ ಪ್ರೀತಿ ಮಾಡ್ಬೇಕು. ನಮ್ಮ ಮನಸ್ಸಿನಲ್ಲಿ ಅದರ ಬಗ್ಗೆ ಬಹಳಷ್ಟು ಆಸಕ್ತಿ ಇರಬೇಕು, ಬುದ್ಧಿಯಿಂದ ಆ ರಿಯಲೈಸೇಷನ್ ಇರಬೇಕು. ಇದೆಲ್ಲ ಇದ್ದಾಗ ಮಾತ್ರ ಕರ್ಮದಲ್ಲಿ ಬರ್ತದೆ. ಇಲ್ಲಾಂದ್ರೆ ನಾವು 1000 ಸಲ ಹೇಳಿದ್ರು ಅದು ಆಗುದೇ ಇಲ್ಲ. ಅದು ಮತ್ತೆ ರಿಪೀಟೆಡ್ ಅದೇ ಆಗ್ತಾ ಇರ್ತದೆ. ಅಂದ್ರೆ ನಮ್ಮ ಮನಸ್ಸು ಬುದ್ಧಿ ರಿಯಲೈಸೇಷನ್ ಇಲ್ಲ. ಆಗ್ಲಿ ಇವತ್ತಿನವರೆಗೂ ಆದದ್ದಾಗೋಯ್ತು. ಇವತ್ತು ಅಣ್ಣೋರ ಅನುಭವ ಕೇಳಿದ್ದೇವೆ, ಅದರಂತೆ ನಮ್ಮ ಕರ್ಮದಲ್ಲಿ ಅಕ್ಯುರಸಿ ತರೋಣ. ಬ್ರಹ್ಮ ಬಾಬಾ ಹಾಗೆ ಇದ್ರು, ಕರ್ಮದಲ್ಲಿ ಅಕ್ಯುರೇಟ್ ಇದ್ದಿರುವ ಕಾರಣ ಅವರು ಮುಂದೆ ಬಂದ್ರು. ನಾವು ಏನು ಪುರುಷಾರ್ಥ ಮಾಡಿದ್ದೇವೆ ಅದು ನಮ್ಮ ಕರ್ಮದಲ್ಲಿ ಕಾಣಬೇಕು. ಇದನ್ನ ನಾವು ಇವತ್ತಿನ ಈ ಪಾಠವನ್ನ ನಾವು ಅಣ್ಣೋರಿಂದ ಕಲ್ತ್ಕೊಡೋಣ. ಮತ್ತು ಅಣ್ಣನವರು ತಮ್ಮ ಈ ಸುದೀರ್ಘವಾದಂತಹ 75 ವರ್ಷ ಕಂಪ್ಲೀಟ್ ಮಾಡಿರ್ಬೋದು, ಆದ್ರೆ ಅವರು ಇನ್ನೂ 25ರ ಯುವಕರು ನಾಚಿಸುವಂತೆ ತಮ್ಮ ಜೀವನದಲ್ಲಿ ಈ ಅಷ್ಟು ಉಮಂಗ ಉತ್ಸಾಹ ಖುಷಿಯಿಂದ ಅವರು ಇನ್ನೂವರೆಗೂ, ನಾವೆಲ್ಲ ಒಂದ್ ಸ್ವಲ್ಪ ಪುರುಷಾರ್ಥದಲ್ಲಿ ಅಕ್ಯುರೇಟ್ ಇರ್ಬೋದು, ಒಂದೊಂದ್ಸಲ ನಮ್ಮ ಒಂದು ಪರ್ಸನಲ್ ಜೀವನದಲ್ಲಿ ಅದರಲ್ಲೂ ಒಂದು ಹೇಳ್ತೇನೆ, ಒಂದು ಎಕ್ಸರ್ಸೈಸ್ ಮಾಡ್ಬೇಕು, ವಾಕಿಂಗ್ ಮಾಡ್ಬೇಕಂದ್ರೆ ಅದರಲ್ಲಿ ನಮಗೆ ಮನಸ್ಸೇ ಬರಲ್ಲ. ಆದ್ರೆ ಅಣ್ಣೋರಾಗಲ್ಲ. ಅಣ್ಣೋರು ಅದ್ರಲ್ಲಿನೂ ನಾನು 18 ವರ್ಷದಿಂದ ನೋಡ್ತಾ ಇದ್ದೇನೆ. ಆ ದಿನಕ್ಕೆ ಅಲ್ಲಿ ವಾಕಿಂಗ್ ಹೋಗ್ಬೇಕಂದ್ರೆ ಅವ್ರು ಹೋಗಿರ್ತಾರೆ, ಈ ಟೈಮ್ಗೆ ಇಲ್ಲಿ ಬರ್ಬೇಕಂದ್ರೆ ಅವ್ರು ಬಂದಿರ್ತಾರೆ. ಅದು ತಿಳ್ಕೊಂಡು ಮಾಡ್ಕೊಂಡಲ್ಲ, ಆಟೋಮೆಟಿಕ್ ಅವ್ರ ಜೀವನದಲ್ಲಿ ಇದೆ. ಅದು ಅನೇಕ ಜನ್ಮಗಳಿಂದ ಭಕ್ತಿಯನ್ನ ಆ ರೀತಿ ಅಕ್ಯುರೇಟ್ ಮಾಡಿರುವ ಕಾರಣ, ಅನೇಕ ಜನ್ಮಗಳಿಂದ ಆ ರೀತಿ ತಮ್ಮ ಕೆಲಸ ಕಾರ್ಯವನ್ನ ಆ ರೀತಿ ಅಕ್ಯುರೇಟ್ ಶಿಸ್ತಿನಿಂದ ಮಾಡಿರುವ ಕಾರಣ, ಶಿಸ್ತಿನ ಸಿಪಾಯಿಯಾಗಿ, ಶಿಸ್ತಿನ ಒಂದು ಅತ್ಯಂತ ಬಾಬನ ಅನನ್ಯ ಮಗುವಾಗಿ ನಮ್ಮ ಎದುರುಗಡೆ ಇವತ್ತು ಆದರಣೀಯವಾಗಿ ಆದರ್ಶನೀಯವಾಗಿ ನಮ್ಮ ಅಣ್ಣೋರು ನಮಗಿದ್ದಾರೆ.
ನಮ್ಮ ಮುಂದೆ ಇದ್ದಾರೆ. ನಿಶ್ಚಯ ಬುದ್ಧಿ ವಿಜಯಂತಿಯಾಗಿದ್ದಾರೆ ಆನಂದಣ್ಣನವರು. ಆನಂದ ಇದಿದೆ ಅಲ್ವಾ, ಇದು ಎಲ್ಲಾ ಗುಣಗಳಲ್ಲಿ ರಾಜ. ಅವ್ರ ಹೆಸರಿಗೆ ತಕ್ಕ ಹಾಗೆ ಮನಸ್ಸಿನಲ್ಲೂ ಕೂಡ ಅದೇ ರೀತಿ ಆನಂದದ ಸ್ಥಿತಿಯನ್ನ ಹೊಂದುತ್ತಾ, ಯೋಗದಲ್ಲಿ ಅಕ್ಯುರಸಿ, ಜ್ಞಾನದಲ್ಲಿ ಅಕ್ಯುರಸಿ, ಗುಣಗಳಲ್ಲಿ ಅಕ್ಯುರಸಿ ಹಾಗೂ ಕರ್ಮದಲ್ಲಿ, ಸೇವೆಯಲ್ಲಿ ಅಕ್ಯುರೇಟ್ ಆಗಿ ಆನಂದಣ್ಣನವರಿದ್ದಾರೆ. ಮತ್ತೊಮ್ಮೆ ಮಗದೊಮ್ಮೆ ಆನಂದಣ್ಣನವರಿಗೆ ತುಂಬು ಹೃದಯದ ಹುಟ್ಟುಹಬ್ಬದ ಶುಭಾಶಯಗಳು. आप जियो हजारों साल साल के दिन हो 50,000 के साल के दिन हो 50,000. हैप्पी बर्थडे टू यू डियर ब्रदर, हैप्पी बर्थडे टू यू. ಎಲ್ಲರೂ ಒಟ್ಟಿಗೆ ಹಾಡೋಣ. हैप्पी बर्थडे टू यू, हैप्पी बर्थडे टू यू, हैप्पी बर्थडे टू रेस्पेक्टेड आनंद भाई जी. Happy birthday to you. Shiv Baba has blessed you. Shiv Baba has blessed you. Let your blessings be with everyone, each and everyone on the whole world. Om Shanti. Let the vibrations of discipline, let the vibrations of accuracy, ತಮ್ಮಲ್ಲಿರುವಂತಹ ಶಿಸ್ತು ಹಾಗೂ ಯಥಾರ್ಥತೆಯ ಆ ಒಂದು ಪರಮಾತ್ಮನ ಪ್ರೀತಿಯ ಹಾಗೂ ಜ್ಞಾನ, ಯೋಗ, ಧಾರಣೆ, ಸೇವೆಯ ಪರಾಕಾಷ್ಠತೆಯ ವೈಬ್ರೇಷನ್ಸ್ ಎಲ್ಲ ಮೊಟ್ಟ ಮೊದಲು ಬ್ರಹ್ಮಕುಮಾರ ಕುಮಾರಿಯರನ್ನ ತಲುಪಲಿ, ಆನಂತರ ಅವರ ಮುಖಾಂತರ ಇಡೀ ವಿಶ್ವದ ಜನರನ್ನ ತಲುಪಲಿ ಅಂತ ತುಂಬು ಹೃದಯದಿಂದ ಹಾರೈಸುತ್ತಾ, ತಾವು ಇನ್ನೂ ಇಷ್ಟು ವರ್ಷ ಅಷ್ಟು ವರ್ಷ ಅಂತ ನಾ ಹೇಳಲ್ಲ, ಮಿನಿಮಮ್ 100 years, ಮತ್ತೆ ಮುಂದೆ 150 years ಅಂತ ಬಾಬಾ ಏನ್ ಮಾಡಿದ್ದಾರೆ, ಸತ್ಯುಗದಲ್ಲಿ ಒಂದು ಲೈನ್ ಕೊಟ್ಟಿದ್ದಾರೆ, ಮ್ಯಾಕ್ಸಿಮಮ್. ಸದಾ ಕಾಲಕ್ಕೂ ಈಶ್ವರಿಯ ಸೇವೆಯಲ್ಲಿ ಹೀಗೆ ಖುಷಿಯಿಂದ, ಉಮಂಗ, ಉತ್ಸಾಹದಿಂದ ತಾವು ಇದೇ ರೀತಿ ಮುಂದುವರಿತಾ ಇರಿ ಅಂತ ಶುಭ ಹಾರೈಕೆ. ಓಂ ಶಾಂತಿ. ಬಾಬುರು ಕೊಟ್ಟ ವರದಾನವೂ ಇದೆ. ಬಾಬಾಗ ಕೇಳ್ತಾ ಇದ್ರು ಪ್ರತಿಯೊಬ್ಬರು, ಬಾಬಾ ಪರಮಾತ್ಮ ನಿಮ್ಮ ಪರಿಚಯ ಕೇಳಿಸ್ತಾ ಇದ್ರು. ಆಗ ಅಕ್ಕ ಅವ್ರು ಪರಿಚಯ ಮಾಡಿಸ್ತಾ ಇದ್ರು ನಮಗೆ, ಬಾಬುವರಿಗೆ. ಒಬ್ಬಳು ನಿರ್ಮಲಕ್ಕ ಇರ್ತಿದ್ರು ಅಥವಾ ಇಲ್ಲಿ ಸೆಂಟ್ರಲ್ ಟೀಚರ್ ಇರ್ತಿದ್ರು. ಆಗ ನಾವು ಪರಿಚಯ ಮಾಡ್ಬೇಕಿತ್ತು, ಶಿವಬಾಬಾಗೆ ಹೇಳ್ಬೇಕು ನಿಮ್ಮ ಹೆಸರು. ಹಾಗೆ ನನ್ನ ಹೆಸರು ಹೇಳಿದ್ರು ಅಕ್ಕವರು, ನಿರ್ಮಲಕ್ಕ ಅವರು. ಶಕುಂತಲ ಗೊತ್ತಿರಿ, ಆನಂದ್ ಬಾಯಿ ಹೇ, ಮ್ಯಾಂಗ್ಳೂರ್ ಕಾ ಹೇ. ಅಚ್ಚಾ ತು ಸದಾ ಆನಂದ ಮೇ ರಹತೆ ಹೋ. ಇದನ್ನ ಕೇಳಿ ನನಗೆ ವರದಾನ ಬಾಬಾ ಕೊಟ್ಟದ್ದು, ಅದು ಫಸ್ಟ್ ವರದಾನವೇ ಅದು. ಸದಾ ಕಾಲಕ್ಕೆ ಆನಂದ ಮೇ ರಹತೆ ಹೋ. ಅಚ್ಚಾ ಟೀಕ್ ಹೇ. ಹೀಗೆ ಆಮೇಲೆ ಟೋಲಿ ಬಾಯಿಗೆ, ಪರಮಾತ್ಮನ ಟೋಲಿ ಬಾಯಿಗೆ ಬಾಬಾ ಇಡ್ತಿದ್ರು. ಮತ್ತೆ ಹೀಗೆ ನಾವು ಕಾಲು ಒಳಗೆ ಹೋಗಿ ಕೂತ್ಕೊಳ್ತಿದ್ದೀವಿ, ನಿಂತ್ಕೊಳ್ತಿದ್ದೀವಿ, ಬಾಯಿಗೆ ಬಾಬಾ ಇಡ್ತೀವಿ ನಾವು ಬಗ್ಗಿ ಕತ್ತುಕೊಂಡು. ಹೀಗೆ ಒಂದು ಕಾಲ ಇತ್ತು ಬಾಲ್ಯ ಜೀವನ ಅಂದ್ರೆ ಹಾಗೆ. ಶಿವಬಾಬಾ ಆವಾಗಿನ ಆಗಿತ್ತು. ಜನಸಂಖ್ಯೆ ಹೇಳಿದ್ರೆ ನಾನು ಕಡಿಮೆ ಇತ್ತು. ಪ್ರತಿಯೊಬ್ಬ ಪರಮಾತ್ಮ ಜೊತೆ ಎದುರುಗಡೆ ಕೂತ್ಕೊಂಡು ನಾವು ಪ್ರಸಾದ ತಗೊಳ್ಳುವಂತ, ಮಾತನಾಡುವಂತ ಸೌಭಾಗ್ಯ ಇತ್ತು ಆ ಕಾಲದಲ್ಲಿ. ಇನ್ನೊಂದು ನನ್ನ ಪುರುಷಾರ್ಥಿ ಜೀವನದಲ್ಲಿ ನಾನು ಕೆಲವು ಮುಖ್ಯವಾಗಿ ದೀದಿ, ಮನಮೋಹಿನಿ ದೇವಿ, ನನಗೆ ಅವ್ರು ಸಿಕ್ಕಿದ್ದು 4-5 ವರ್ಷದ ಪಾಲನೆ. ಬಟ್ ಆ ಸಮಯದಲ್ಲಿ ಬಹಳ ನಾನು ಡಿಪೆಂಡ್ ಆದ, ನನಗೆ ಒಂದು ಮಾರ್ಗದರ್ಶಕರಾಗಿದ್ದದ್ದು ಅಂದ್ರೆ ದೀದಿ, ಮನಮೋಹಿನಿ ದೀದಿ. ಯಜ್ಞದ ಏನೋ ನಡೆಸ್ಕೊಂಡು ಹೋಗ್ತಾ ಇದ್ದವರು. ಅವರು ಜೊತೆ ಅವರು ಆಗ ಇದ್ರು ಕೂಡ ಸಾಮಾನ್ಯ ಕ್ಲಾಸಿಗೆ ಹೋಗ್ತಾ ಇದ್ರು. ಕ್ಲಾಸ್ನಲ್ಲಿ ಅವರು ಹೋಗ್ತಾ ಇದ್ರು ನಮ್ ಜೊತೆ, ನಾವು ಅವ್ರ ಮುಂದೆ ಅವ್ರ ಹಿಂದೆ ಹೇಗೆ ಹೋಗ್ತಾ ಇದ್ದದ್ದು. ಅವರು ಪ್ರತಿ ದಿವಸ ಟೈಮಿಗೆ ಸರಿಯಾಗಿ ನಾವು ನಮ್ಮ ರೂಮಿಂದ ಬರ್ತಾ ಇದ್ದೀವಿ, ಅವರು ರೂಮಿಂದ ಬರ್ತಾ ಇದ್ರು, ಕ್ಲಾಸಿಗೆ ಹೋಗ್ತಾ ಇದ್ರು, ಮೇಲೆ ಹೋಗ್ತಾ ಇದ್ರು, ನಾವು ಅವ್ರ ಹಿಂದಿಂದ ಹೋಗುದು, ಅವರು ಲಾಸ್ಟ್ ಫ್ರಂಟ್ ಅಲ್ಲಿ ಹೋಗಿ ಕೂತ್ಕೊಳ್ಳೋದು, ಎಲ್ಲಿ ಸೈಡ್ ಅಲ್ಲಿ. ಸಾಮಾನ್ಯ ಬರೇ ಒಂದು ಹೀಗೆ. ಆಗೇನು ಎಲ್ಲಿ ಚಾರ್ಗಳಿರ್ಲಿಲ್ಲ, ಮಧುಬನದಲ್ಲಿ ಕೂಡ ಬರೇ ಇದ್ದದ್ದು ಹೀಗೆ. ಬಟ್ ಅಲ್ಲೇ ಕುತ್ಕೊಳ್ಬೇಕಿತ್ತು. ಸೈಡ್ ಅಲ್ಲಿ 1-2 ಲೈನ್ ಚಾರ್ಗಳು, ದಾದಿ ದೀದಿಯವರೆಲ್ಲ ಅದ್ರಲ್ಲಿ ಕುತ್ಕೊಳ್ತಾ ಇದ್ರು. ಹಾಗೆ ದೀದಿನ ಫಸ್ಟ್ ಹೋಗಿ ನೆಲದಲ್ಲಿ ಕುತ್ಕೊಳ್ತಾ ಇದ್ರು. ಎದುರುಗಡೆ ದಾದಿ ವಾಣಿ ಓದ್ತಾರೆ, ಕ್ಲಾಸ್ ಕೇಳ್ತಾರೆ, ನಾವು ಹಿಂದೆ ಹೋಗಿ ಅವರು ಕೂಡ ಹೇಳ್ತಾರೆ. ಅವ್ರು ಬರೀತಾರೆ, ಅವ್ರ ಕೈಯಲ್ಲಿ ಒಂದು ನೋಟ್ ಬುಕ್ ಅಂಡ್ ಪೆನ್ಸಿಲ್, ನೋಟ್ ಬರೀತಾ ಇದ್ರು. ಬರೀ ಪ್ರತಿಯೊಂದು ಮುರಳಿ ಪಾಯಿಂಟ್ ಅನ್ನು ಬರೀತಾ ಇದ್ರು. ಹಾಗೆ ನನ್ಗೆ ಅವರ ಜೀವನ ನನಗೆ ಒಂದು ಏನು
ಇನ್ಸ್ಪಿರೇಷನ್. ನಾನು ಕ್ಲಾಸ್ ಅಟೆಂಡ್ ಹಾಗೆ ಯಾವತ್ತೇ ತಪ್ಪತಿರ್ಲಿಲ್ಲ, ಒಂದು ಕೂಡ ಬರೆಯೋರು ಪಾಯಿಂಟ್ಸ್ ಬರೆಯೋ ತಪ್ಪತಿರ್ಲಿಲ್ಲ. ಹಾಗೆ ನನಗೂ ಹಾಗೆ ನಾ ಒಂದ್ ದಿವಸ ಕ್ಲಾಸ್ ಮಿಸ್ ಮಾಡಬಾರ್ದು, ಅದೆಲ್ಲ ನನಗೆ ಪ್ರೇರಣೆ ಆಗಿತ್ತು. ನಮಗೆ ಮಾರ್ಗದರ್ಶಕರು ಅವರೆಲ್ಲ ಮನ್ಮೋಹಿನಿ ದೀದಿ ಬಹಳ. ದಾದಿ ದೊಡ್ಡ ದಾದಿ ಅವ್ರದೊಂದು ಬೇರೆನೆ, ಅವರು ಲವ್. ದೊಡ್ಡ ದಾದಿ ನಮ್ಮನ್ನ ಪ್ರೀತಿಯಲ್ಲಿ ಬೆಳೆಸಿದ್ರು, ಲವ್. ದೀದಿ ಅವರ ಒಂದು ದೃಷ್ಟಿ ತಗೊಂಡ್ರೆ ಸಾಕು ನಮ್ಮಲ್ಲಿ ಪರಿವರ್ತನೆ ಬಂದ್ಬಿಡ್ತದೆ. ದೀದಿ ಅವರ ದೃಷ್ಟಿ ಅಂದ್ರೆ ಎಷ್ಟು ಶಕ್ತಿಶಾಲಿ, ನಮ್ಗೆ ಅನುಭವ, ಯಾರೇ ಎದುರು ಬಿದ್ದುಕೊಂಡು ನಮಗೆ ಅನುಭವ ಆಗ್ತಾ ಇತ್ತದು ದೀದಿಯ ದೃಷ್ಟಿ. ಇಷ್ಟು ಪವರ್ಫುಲ್ ದೃಷ್ಟಿ ನಾನು ಅನುಭವ ಮಾಡಿದಲ್ಲಿ ಒಂದು. ಅವರು ಪ್ಲಸ್ ಬೆಂಗಳೂರಿನ ಹೃದಯ ಪುಷ್ಪದಾದಿ ಹತ್ರ ಒಂದ್ಸತಿ ಹೋಗಿದ್ದೆ ನಾನು. ಯಾಕಂದ್ರೆ ಅನಿವಾರ್ಯ, ನಾನು ಆಫೀಸ್ ಕಚೇರಿ ಕೆಲಸ ನಿಮಿತ್ತ ನಾನು ಅಲ್ಲಿಗೆ ಹೋಗ್ಬೇಕಿತ್ತು. ನಾನೊಂದು ಇಲ್ಲಿಯ ಟೀಚರ್ನ ಲೆಟರ್ ತಗೊಂಡು ಹೋಗಿದ್ದೆ. ವಿಶ್ವೇಶ್ವರಪುರಮಲ್ಲಿ ಇದ್ರು ಆಗ, ದಾದಿ ಅಲ್ಲಿ ಇರ್ತಿದ್ರು. ಅಲ್ಲಿ ಹೋಗಿದ್ದೆ ಸೆಂಟ್ರಿಗೆ. ನಾನು ಲೆಟರ್ನ ಅಲ್ಲಿ ಇಂಚ ಅಕ್ಕವರು ತಗೊಂಡ್ರು, ಮತ್ತೆ ಅದನ್ನ ಕೊಂಡೋಗಿ ದಾದಿಗೆ ಕೊಟ್ರು. ದಾದಿ ಹತ್ರ ಕರ್ಕೊಂಡು ಹೋದ್ರು. ದಾದಿ ಹತ್ರ ಎಲ್ಲ ಕರೆದು ವಿಚಾರಿಸಿ ಕೇಳಿದ್ರು, ಏನು ನನ್ನ ಹತ್ರ ವಿಚಾರ ಬಂದಿದ್ದೀರಾ, ಮಾತನಾಡಿ, ಏನ್ ಸಮಾಚಾರ, ಏನ್ ಮಾಡ್ತಾ ಇದ್ದಿ, ಹೀಗೆಲ್ಲ ವಿಚಾರ ಕೇಳಿದ್ರು ದಾದಿ. ಹೃದಯ ಪುಷ್ಪ ದಾದಿ ಒಂದು ದೃಷ್ಟಿ ಕೊಡ್ತಾರೆ ಅವರು. ಅವ್ರ ಕ್ಲಾಸಲ್ಲಿ ಇದ್ದಾಗ ನೋಡಿದ್ದೇನೆ, ಭಾರಿ ಶಕ್ತಿಶಾಲಿ ದೃಷ್ಟಿ ಅದು. ಅವ್ರ ಲೆಟರ್ ಕೊಟ್ಟೆ, ಓದಿದ್ರು, ಪರಿವಾರ ವಿಚಾರ ಕೇಳಿದ್ರು, ಯಾರೆಲ್ಲ ಇದ್ದಾರೆ ಮನೆಯಲ್ಲಿ, ಏನೇನ್ ಮಾಡ್ತಾ ಇದ್ದಿ, ಹಾಗೆ ಹೀಗೆ ಅಂತ. ಆಗ ನಾನು ಹೇಳಿದೆ ಹೀಗೆ. तो बाहर कुछ खाते नहीं हो? नहीं दे रही माँ है, नहीं है माँ है, फिर क्यों नहीं खाते हो? माँ बनाने का खाना ही है. ಇಷ್ಟೋ ಇದ್ ಮಾಡಿದ್ರೆ ನಂಗೆ, ತಾಯಿ ಮಾಡಿದ್ರೆ ಅಡಿಗೆ ಊಟ ಮಾಡ್ಬೇಕು ನೀನು ಅಂತ ಹೇಳಿ. ಮತ್ತೆ ಅಂದ್ರೆ ಅವಾಗಲೇ ನಾನು ಸ್ವಲ್ಪ ಇಲ್ಲಿಂದ ದೂರ ಆಗಿದ್ದೆ, ಬ್ರಿಟಿಷ್ ಆಗಿದ್ದೆ, ಇದ್ದೆ. ಆದ್ರೆ ಅಷ್ಟು ನನಗೆ ಒತ್ತಾಯ ಮಾಡಿದ್ರು, ಅದನ್ನ ತಾಯಿ ಮಾಡಿದ ಅಡಿಗೆ ನೀವು ಊಟ ಮಾಡೋದು ಬಿಡಬಾರ್ದು. ಹಾಗೆ ತಿಳುವಳಿಕೆ ಬಹಳ ನೀಡಿದ್ರು, ಬಹಳ ಕ್ಲಾಸೇ ಮಾಡ್ತಾನೆ ಒಂದು ಹೀಗೆಲ್ಲ. ಅಂದ್ರೆ ಅಷ್ಟು ಮಾತುಗಳು, ಅವರ ದೃಷ್ಟಿ ಎಷ್ಟೋ ಪಕ್ಕಾ ಪರ್ಫೆಕ್ಟ್, ಎಷ್ಟೋ ಶಕ್ತಿಶಾಲಿ. ಹಾಗೇನೆ ದೀದಿನೂ ಕೂಡ. ನಾನು ಅವರ ಎದುರು ನಿಂತ್ಕೊಂಡು ಹೋಗಿ ಅಂತ ಹೇಳಿದ್ರೆ ಇದು ಬರ್ತಿತ್ತು, ಅಷ್ಟು ಹಾಗೆ ಬೆಳೆಸಿದ್ದಾರೆ ದೀದಿ. ಅಷ್ಟು ಪ್ರಿಯರ್ ನನಗೆ ದೀದಿ ಕೂಡ, ನನ್ಗೆ ಎಲ್ಲ ಪುರುಷಾರ್ಥದಲ್ಲಿ. ಇನ್ನೊಂದು ಆಮೇಲೆ ಇತ್ತೀಚೆಗೆ ಅಂತ ಹೇಳಿದ್ರೆ, ಈಗ ನೋಡಿ ನಮ್ಗೆ ಆದರ್ಶರು ಅಂತ ಇರ್ತಾರಲ್ಲ, ಬ್ರಿಜ್ಮೋಹನ್ ಬಾಯಿ ಕೂಡ 90+ ನವರು. ನೀವು ನೋಡಿ, ಅವ್ರು ಇವತ್ತು ಮೊನ್ನೆ ಇತ್ತೀಚೆಗೂ ಕೂಡ ಅವ್ರು 3:30 ಆಗ್ಬೇಕು ಅಂತ ಹೇಳಿ ಆದ್ರೆ ಡೈಮಂಡ್ ಹಾಲ್ ಅಲ್ಲಿ ಇರ್ತಾರೆ. 3:30 90+ ನವರು. ನನಗೆ ಆಶ್ಚರ್ಯ ಆಗ್ತದೆ. ನಾನು ಅದನ್ನ ಮತ್ತೆ ಅಡಾಪ್ಟ್ ಮಾಡ್ಕೊಂಡೆ. ನಾನೀಗ 2-3 ವರ್ಷ ಬಾರಿಯಲ್ಲಿಯೂ ಹಾಗೆ 3:30 ಅಂದ್ರೆ ನಾನು ಡೈಮಂಡ್ ಹಾಲ್ ಇದ್ದು ಬರ್ತೇನೆ. 3 ಗಂಟೆ ಸ್ನಾನ ಮಾಡಿ ಎಲ್ಲ ನಾನು ಇದರಿಂದ ಹೊರ ಬರ್ತೀನಿ ರೂಮಿಂದ. 3:30 ಬಾಬರ ಕೋಣೆಯಲ್ಲಿ ಇದ್ದೇ ಇರ್ತೀನಿ. ಅಲ್ಲಿ ಸೌಂಡ್ ಆಗುತ್ತೆ, ಇವ್ರು ಗುಲ್ಜಾರ್ ಇವ್ರು ಬಂದಾಗ, ಉಸ್ಮಾನ್ ಬಾಯಿ ಅಲ್ಲಿ ಲಿಫ್ಟ್ ಸೌಂಡ್ ಆಗುತ್ತೆ. 3:30 ಎದ್ದು ನಾನು ಡೈಮಂಡ್ ಹಾಲಿಗೆ ಬಂದ್ಬಿಡ್ತೇನೆ. ಯಾಕಂದ್ರೆ ಅವರೆಲ್ಲ ಸಾಧಕ ನೋಡಿ, 90+ ಏಜ್ ಅಲ್ಲಿಯೂ ಕೂಡ ಅಷ್ಟು ಯೋಗ ಮಾಡ್ತಾರೆ, ತಪಸ್ ಮಾಡ್ತಾರೆ, ಅಷ್ಟೊಂದು ಇಟ್ಕೊಂಡ್ರೆ ನಮಗೆ ಯಾಕೆ ಆಗೋದಿಲ್ಲ? ನಾವು ಇನ್ನು ಚಿಕ್ಕವರು. ಹೀಗೆ ಒಂದೊಂದು ಆದರ್ಶ ವ್ಯಕ್ತಿ ಇಟ್ಕೊಂಡಾಗ ನಮ್ಮ ಪುರುಷಾರ್ಥ ಉನ್ನತಿ ಆಗ್ತದೆ. ಹೀಗೆ ಒಂದು ಜಸ್ಟ್ ಹೇಳಿದೆ ಹೀಗೆ. ಓಕೆ, ಅಂಶ. ತುಂಬಾ ಧನ್ಯವಾದಗಳು ಅಣ್ಣನವರಿಗೆ. ತಮ್ಮ ಮಾತುಗಳಿಂದ ನಮ್ಮ ಪುರುಷಾರ್ಥದ ಉಮಂಗ ಉತ್ಸಾಹವನ್ನ ಹೆಚ್ಚಿಸುವಂತಹ ಅಮೂಲ್ಯ ಜ್ಞಾನ ರತ್ನಗಳನ್ನ ತಾವು ಇವತ್ತು ಕೊಟ್ಟಿರುವಿರಿ. ಬಹಳ ದೊಡ್ಡದು ಖಜಾನೆ ಅಂತಂದ್ರೆ ಅನುಭವದ ಖಜಾನೆ. ನಮ್ಮ ಹಿರಿಯ ಅಣ್ಣಂದಿರು ತಮ್ಮ ಅನುಭವದ ಖಜಾನೆಯಿಂದ ಭರ್ಪೂರಾಗಿದ್ದಾರೆ. ಅವರ ಒಂದು ಶುಭ ಭಾವನೆ, ಶುಭ ಕಾಮನೆ, ಅವರು ಇಷ್ಟು ಪಕ್ಕ ಇಲ್ಲಿ ತಮ್ಮ ಜೀವನದಲ್ಲಿ ನೆಲೆ ನಿಂತಿರುವ ಕಾರಣ ಇವತ್ತು ಹೊಸ ಹೊಸ ಪೀಳಿಗೆ ಹುಟ್ಟುತ್ತಾ ಇದೆ. ಮೂಲ ಬೇರು ತಾಯಿ ಬೇರು ಅಂತ ಹೇಳಲಾಗ್ತದೆ. ಹಾಗೆ ಇರುವಂತಹ ನಮ್ಮ ಅಣ್ಣಂದಿರು ಅಶೋಕಣ್ಣನವರು, ವರದರಾಜ್ ಅಣ್ಣನವರು, ಇಲ್ಲಿ ನಾವು ಶಿವಪ್ಪಣ್ಣನವರನ್ನ, ಹರೀಶಣ್ಣನವರನ್ನ ನೆನಪು ಮಾಡಿಸ್ಕೊಡುತ್ತಾ, ಹಾಗೂ ನಮ್ಮ ಅತಿ ಪ್ರಿಯ ಲಕ್ಷ್ಮಣ ಮೀನಂ ಅಣ್ಣನವರು, ಮತ್ತು ದೂರದ ಹುಬ್ಬಳ್ಳಿಯಲ್ಲಿ ಕೂತ್ಕೊಂಡು ಮಂಗಳೂರಿನ ಬಗ್ಗೆ ಬಹಳಷ್ಟು ಪ್ರೀತಿ ಭಾವನೆ ಹೊಂದಿರುವಂತಹ ರಾಮಕೃಷ್ಣ ಅಣ್ಣನವರು, ಮತ್ತೆ ನಮ್ಮ ಅಕ್ಕಂದಿರಲ್ಲೂ ಕೂಡ ಕೆಲವೊಬ್ಬರೆಲ್ಲ ಫರಿಷ್ಠ ಆಗಿದ್ದಾರೆ. ಹಾಗೂ ಬಹಳ ಹಿರಿಯ ಅಕ್ಕವರು ಇದ್ದಾರೆ AIDಯಲ್ಲಿ, ಪ್ರೇಮಕ್ಕವರು. ಎಷ್ಟು ಪ್ರೀತಿ, ಎಷ್ಟು ಭಾವನೆ, ಅವ್ರಿಗೆ ನಡಿಲಿಕ್ಕಾಗುದಿಲ್ಲ, ವೆರಿಕೋಸ್ ವೇನ್ಸ್ ಇದೆ. ಆದ್ರೂ ಬಹಳ ಪ್ರೀತಿಯ ಭಾವನೆಯಿಂದ
ಬಾಬನ ಮೇಲೆ ಹೃದಯವನ್ನೇ ಇಟ್ಟಿರುವಂತಹ ಹಿರಿಯ ಅಕ್ಕಂದಿರು ಕೂಡ ಇದ್ದಾರೆ, ಸುಗುಣಕ್ಕವರು. ಹೀಗೆ ಗಿರಿಜಕ್ಕವರು, ಲಕ್ಷ್ಮಣಣ್ಣವರು ಅಕ್ಕನ ಮಗಳು ಗಿರಿಜಕ್ಕವರು, ಇವರು ಎಲ್ಲರ ಒಂದು ಹಿರಿಯ ಆತ್ಮರುಗಳ ಒಂದು ಆ ತಪಸ್ಸಿರ್ಬೋದು, ಆ ಶುಭ ಭಾವನೆ ಇರ್ಬೋದು, ಶುಭ ಕಾಮನೆ ಇರ್ಬೋದು. ಇವತ್ತು ಮಂಗಳೂರಿನಲ್ಲಿ ನಾವೆಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಬಾಬನ ಛತ್ರಛಾಯೆ ಅಡಿಯಲ್ಲಿ ಜೀವನ ಮಾಡಲಿಕ್ಕೆ ಈ ಹಿರಿಯ ಜೀವಗಳು ನಮಗೆ ಬಹಳಷ್ಟು ಫೌಂಡೇಶನ್ ಆಗಿ ನಮ್ಮ ಜೀವನದಲ್ಲಿ ಇದ್ದಾರೆ. ಆದ್ರಿಂದ ಅವರೆಲ್ಲರನ್ನ ನಮ್ಮ ಸ್ಮೃತಿ ಪಟಲದಲ್ಲಿ ಸ್ಮರಿಸುತ್ತಾ ಬರ್ತಡೇ ಮಾಡೋಣ. ನಿಮ್ದೆಲ್ಲರದು 50 ವರ್ಷ ಆಗಿದ್ದೇ ಆಗಿದ್ರೆ 60 ವರ್ಷ ಕಳೆದ ಮುಂದಿನ ವರ್ಷ, ಈ ವರ್ಷ 75 ವರ್ಷ, ಒಂದು 50 ಗೋಲ್ಡನ್ ಜುಬಿಲಿ, 60 ಡೈಮಂಡ್ ಜುಬಿಲಿ, 75 ಯಾವ ಜುಬಿಲಿ? ಪ್ಲಾಟಿನಂ ಜುಬಿಲಿ. ಆಮೇಲೆ 100 ಯಾವುದು? ಅಮೃತ ವರ್ಷ ಅದು. ಆದ್ರಿಂದ ಈ ರೀತಿ ನಿಮ್ಮ ಮೈಲಿಗಲ್ಲನ್ನ ನೀವು ಮುಟ್ಟುತ್ತಾ ಇದ್ರೆ ದಯಮಾಡಿ ನಮಗೆ ತಿಳಿಸ್ಬೇಕಾಗಿ ವಿನಂತಿ. ಬಾಬಾ ಮುರಳಿಯಲ್ಲೇ ಹೇಳಿದ್ದಾರೆ, ನಿಮ್ಮ ಒಂದು ಬರ್ತಡೆಯನ್ನ ಪರಿವಾರದವ್ರ ಜೊತೆಗೆ ಆಚರಣೆ ಮಾಡಿದಾಗ ಇದೊಂದು ಮೈಲಿಗಲ್ಲಲ್ವಾ, ಇದನ್ನ ಮುಟ್ಟೋದು. ಆದ್ರಿಂದ ನಾವೆಲ್ಲರೂ ಸೇರಿ ಖುಷಿಯಿಂದ ಸಂಭ್ರಮದಿಂದ ಆಚರಣೆ ಮಾಡೋಣ. ಓಂ ಶಾಂತಿ. ಓಂ ಕಾಣ್ತದಲ್ವಾ? ಇದು ಮೇಲೆ ಪರಂಧಾಮ, ಆಮೇಲೆ ಇದು ಸೂಕ್ಷ್ಮ ಲೋಕ, ಅದಕ್ಕೆ ಗೋಡಂಬಿಯ ಫರಿಷ್ಠಗಳಿರ್ತಾರಲ್ವಾ ಅದಕ್ಕೆ. ಆಮೇಲೆ ಇದು ಸಂಗಮ ಯುಗ, ಇಲ್ಲೆಲ್ಲ ಜ್ಯೋತಿರ್ಬಿಂದ ನಾವು ದೇಹಿ ಅಭಿಮಾನಿ ಇದ್ದೀವಲ್ಲ ಅದು. ಆಮೇಲೆ ಇಲ್ಲೆಲ್ಲ ಬಹಳಷ್ಟು ಟುಟಿ ಫ್ರೂಟಿ ಹಾಕ್ಲಾಗಿದೆ. ಅಂದ್ರೆ ಅದೇನು ಬಹಳ ಜನ ಆತ್ಮರುಗಳು ಕಲಿಯುಗದಲ್ಲಿ ಇದ್ದಾರಲ್ವಾ, ಅವ್ರೆಲ್ಲರಿಗೂ ಏನಾಗ್ತದೆ, ಇವು ಕಿರಣಗಳು ಹೀಗೀಗೆ ರೆಡ್ 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 ಇಲ್ಲಿ ಬೀಳ್ತಾ ಇದ್ದಾವೆ ಅಂತ. ಥೀಮ್ ಬೇಸ್ಡ್ ಕೇಕ್ ಆನ್ ದ ಬರ್ತ್ಡೇ ಒಕೇಶನ್ ಆಫ್ ಆನಂದ್ ಭಾईजी. ಓಂ ಶಾಂತಿ. सच्चा सोना है, उत्सव की तरह तेरा होना है। तुझे देख के मन को चैन मिले, तू फूल है वो जो सदा ही खिले। तू जहाँ में सच्चा सोना है, उत्सव की तरह तेरा होना है। तुझे देख के मन को चैन मिले, तू फूल है वो जो सदा ही खिले। देख के तुमको दिल ही दिल में आज सभी हर्षाए। 100 साल तुम और जियो है दिल की यही दुआएं। जन्मदिन की लाखों शुभकामनाएं, लाखों शुभकामनाएं, लाखों शुभकामनाएं। Wish you happy birthday and wish you divine power. You are God's voice and you are God's heart. And you are God's heart. अनमोल हो तुम उस रब के लिए, जागीर हो तुम हम सब के लिए। दिल के दरिया का मोती हो, हम सब के नयन की ज्योति हो। अनमोल हो तुम उस रब के लिए, जागीर हो तुम हम सब के लिए। दिल के दरिया का मोती हो, हम सब के नयन की ज्योति हो। झूम रही है देख देख के तुमको चाहूं दिशाएं। 100 साल तुम और जियो है दिल की यही दुआएं। जन्मदिन की लाखों शुभकामनाएं, लाखों शुभकामनाएं, लाखों शुभकामनाएं, लाखों तेरी कायम ये मुस्कान रहे, ओ तेरे साथ सदा भगवान रहे। महफूज रहे तेरी सांसें,
है तेरे लिए यही अरदासें, तेरी कायम ये मुस्कान रहे, तेरे साथ सदा भगवान रहे, महफूज रहे तेरी सांसें, है तेरे लिए यही अरदासें, तेरे लिए यही अरदासें। रोज तेरे कदमों को छुए दुनिया की शुद्ध हवाएं, 100 साल तुम और जियो है दिल की यही दुआएं, जन्मदिन की लाखों शुभकामनाएं, लाखों शुभकामनाएं, लाखों शुभकामनाएं, जन्मदिन की लाखों शुभकामनाएं, लाखों शुभकामनाएं, लाखों शुभकामनाएं, लाखों शुभकामनाएं। ಆನಂದಣ್ಣವ್ರು ಯಾರ್ಯಾರಿಗೆ ತೋರ್ಸ್ಕೊಂಡಿದ್ದಾರೆ ಅವ್ರ ಬಗ್ಗೆ ಆನಂದಣ್ಣವ್ರು ಯಾರ್ಯಾರಿಗೆ ತೋರ್ಸ್ಕೊಂಡಿದ್ದಾರೆ ಓಂ ಶಾಂತಿ ಓಂ ಶಾಂತಿ ಆನಂದಣ್ಣವರು 2014 ಅಲ್ಲಿ ನಂಗೆ ಕೋರ್ಸ್ ಕೊಟ್ಟಿದ್ದು. ಆ ದಿನ ಇವತ್ತು ಕೋರ್ಸ್ ಕೊಡುವಾಗ ಫಸ್ಟ್ ಆ ಎಕ್ಸ್ಪೀರಿಯನ್ಸ್ ನೆನ್ಪು ಮಾಡ್ಕೊಂಡೆ ಅದನ್ನ ರೀಕ್ರಿಯೇಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದು. ಹಾಗಾಗಿ ಆನಂದಣ್ಣನವರಿಗೆ ತುಂಬು ಹೃದಯದ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಧನ್ಯವಾದಗಳು. ಓಂ ಶಾಂತಿ. ಅಣ್ಣವರು 75 ವರ್ಷ ಆಗಿದೆಯಲ್ಲ, ಮನಸ್ಸು 25 ವರ್ಷದಿದೆ ಅಲ್ಲ, ಅದಕ್ಕೆ ಮೊನ್ನೆ ಮಧುಬಂದಲ್ಲಿ ಬಂದಾಗ ನೋಡ್ದೆ ಸುಟ್ಕೇಸ್ ಹಿಡ್ಕೊಂಡು ಹಿಂಗೆ ಎತ್ಕೊಂಡು ಹೋಗುದು. ಇನ್ನ ಅದು ಬೇಡ, ಅವ್ರಿಗೆ ಕೈ ನೋವು ಇದೆ ಸ್ವಲ್ಪ ಈ ಕಡೆ, ಅದಕ್ಕೆ ಅವ್ರಿಗೆ ಟ್ರಾಲಿ ಈಶ್ವರಿಯ ಪರಿವಾರದಿಂದ ಮಂಗಳೂರು ಪರಿವಾರದವ್ರು ಸೇರಿ ಟ್ರಾಲಿ ಕೊಡ್ಸಿದ್ದಾರೆ. ಆದ್ರಿಂದ ಅದನ್ನ ಅವರು ಯೂಸ್ ಮಾಡ್ಬೇಕಾಗಿ ವಿನಂತಿ. ಓಂ ಶಾಂತಿ. ಸಂಸ್ಥೆಯಿಂದ ಬಂದಂತ ಎಲ್ಲರೂ ಕೂಡ ಸ್ಟೇಜ್ ಮೇಲೆ ಬರ್ಬೇಕಾಗಿ ವಿನಂತಿ. ಓಂ ಶಾಂತಿ. ತಮ್ಮೆಲ್ಲರಿಗೂ ಕೂಡ ವರದಾನ ಮತ್ತು ಗಿಫ್ಟ್ ಅಣ್ಣವ್ರ ಕೈಯಿಂದ ಸಿಗ್ತದೆ, ಯಾರು ಎಲ್ಲೂ ಹೋಗ್ಬಾರ್ದು. ಓಂ ಶಾಂತಿ.
ಇಲ್ಲಿ ಹಾಜರಿರುವ ಈ ಸಂಸ್ಥೆಯ ಮುಖ್ಯಸ್ಥರೇ, ಇನ್ನು ನಾವು ಗೌರವಿಸುತ್ತಿರುವ ನಮ್ಮ ಹಿರಿಯ ಸಹೋದ್ಯೋಗಿ, ನಮ್ಮ ಶ್ರದ್ಧೆಯ ಅಣ್ಣ ಆಚಾರ್ ಸರ್. ನಾವು ಅವರನ್ನು ಹೆಸರಿನಲ್ಲಿ ಕರೀತಿದ್ದಿಲ್ಲ, ಸರ್ ಅಂತ ಕರೀತಿದ್ವಿ. ನಮ್ಮ ಸರ್ ಅವರು ನಮ್ಮ ಸಂಸ್ಥೆಯ KSRTC ನಿವೃತ್ತ ಉದ್ಯೋಗಿ ಆಗಿದ್ದಾರೆ ಮತ್ತು ಈ ಸಂಸ್ಥೆಯ ನಿಷ್ಠಾವಂತ ಸದಸ್ಯರು. ಶಾಂತಿ, ಸರಳತೆ ಮತ್ತು ಸೇವಾ ಭಾವವನ್ನು ತಮ್ಮ ಜೀವನದ ಮಾರ್ಗವನ್ನು ಮಾಡಿಕೊಂಡವರು ತಮ್ಮ ನಡತೆ, ಮಾತು ಮತ್ತು ಮೌಲ್ಯಗಳಿಂದ ನಮ್ಮಲ್ಲಿ ಪ್ರತಿಯೊಬ್ಬ ಕಾರ್ಮಿಕರಲ್ಲಿ ನಮಗೆ ಅವರು ಪ್ರೇರೇಪಣೆಯಾಗಿದ್ದಾರೆ. ಆಚಾರ್ಯ ಅವರ ವಿಷಯದಲ್ಲಿ ನಾವು ಮಾತನಾಡುವುದಾದ್ರೆ, ಸರ್ ಬಹಳ ಸರಳ ಜೀವಿ. ತಮಗೆಲ್ಲ ಗೊತ್ತಿದ್ದಂತೆ ಅವರು ಬಹಳ ಮೌನ ಶಕ್ತಿಯ ರೂಪವಾಗಿದ್ರು. ಅವರು ಬೆಳಿಗ್ಗೆ ಆಫೀಸಿಗೆ ಈಗಾಗಲೇ ಹೇಳಿದ ಹಾಗೆ ಕರೆಕ್ಟ್ ಟೈಮಿಗೆ ಬರುವುದು, ಅದು ವೇಗವಾಗಿ ಬರುವುದು. ಅವರು ಟೈಮ್ ವೇಸ್ಟ್ ಮಾಡ್ತಿದ್ದಿಲ್ಲ. ಅವ್ರು ಬರುವಾಗ ಯಾವಾಗಲೂ ಇದೇ ರೀತಿ ಪೂರ್ತಿ ಬಿಳಿ ಬಣ್ಣದ ಬಟ್ಟೆ ಹಾಕೊಂಡು ಬರುವವರು. ಶುದ್ಧತೆ ಎನ್ನುವುದು ಬದುಕಿನ ಪ್ರತಿ ದಿನ ಅವರಿಗೆ ಅನುಭವಿಸಬೇಕಾದಂತ ಅಭ್ಯಾಸವಾಗಿದ್ದು ಅದು ನಮ್ಗೆ ಅದನ್ನು ನೆನಪಿಸ್ತಿತ್ತು. ಅವರ ಬಗ್ಗೆ ನಾವು ಹೇಳುವುದಾದ್ರೆ, ಆಫೀಸ್ನ ಮಟ್ಟಿಗೆ ಹೇಳುವುದಾದ್ರೆ, ಅವರು ಈಗಾಗಲೇ ಹೇಳಿದಾಗೆ ಅವರು ತುಂಬಾ ಕ್ಲೀನ್ ವರ್ಕರ್, ಅತ್ಯಂತ ಶುದ್ಧಕರ. ಮತ್ತೆ ಇನ್ನೊಂದು ವಿಶೇಷತೆಯನ್ನು ನಾನು ಇವತ್ತು ಜ್ಞಾಪಿಸಿಕೊಳ್ಬೇಕಾಗ್ತದೆ. ಯಾಕೆ ಹೇಳಿದ್ರೆ, ಆಗ 1980s ನಲ್ಲಿ ನಾವು ಬಂದಾಗ ಕ್ಯಾಲ್ಕುಲೇಟರ್ ಅಂತ ಇರ್ಲಿಲ್ಲ. ನಾವು ಏನಿದ್ರು ಕೂಡ ಕೈಯಲ್ಲೇ ಲೆಕ್ಕ ಹಾಕ್ಬೇಕಿತ್ತು. ನಾವು ಲೆಕ್ಕ ಹಾಕಿದ್ರೆ, ನಾವು 100 ಸಲ ಲೆಕ್ಕ ಹಾಕಿದ್ರೆ 150 ಸಲ ಟೋಟಲ್ ಚೇಂಜ್ ಆಗ್ತಿತ್ತು. ಆದ್ರೆ ಆಚಾರ್ಯರು ಅವರದ್ದು ವಿಶೇಷವಾದಂತಹ ಒಂದು ಹ್ಯಾಂಡ್ ರೈಟಿಂಗ್, ಅದು ತಮ್ಗೆ ಗೊತ್ತಿರ್ಬೋದು. ಬಹಳ ಸುಂದರ ಹ್ಯಾಂಡ್ ರೈಟಿಂಗ್ ಮಾತ್ರ ಅಲ್ಲ, ನಾನು ಹೇಳ್ತೇನೆ, ಕೆಲವೊಂದು ಸಲ ನಮ್ಗೆ ಒಂದು 50-60 ಪುಟವನ್ನು ಟೋಟಲ್ ಮಾಡ್ಬೇಕಾಗಿತ್ತು. ಸರ್ ಅಂತ ನಾವು ಕೊಂಡೋಗುದು, ಸರ್ ಒಂಜಿ ಟೋಟಲ್ ಮಲ್ಪಲೆ ಅಂತ. ಅವರು ಒಂದು ಸಲ ಮಾಡಿದ್ರೆ ಅದು ಅಷ್ಟು ಎಕ್ಯುರೇಟ್. ಒಂದು ಎರಡನೇದು ಆ ನಂತರ ಸದಮ 89 ಹೀಗೆ ಆಗುವಾಗ ನಮ್ಗೆ ಕ್ಯಾಲ್ಕುಲೇಟರ್ ಬಂತು. ಈಗಿನ ಹಾಗೆ ಅಲ್ಲ, ಅದು ಡಬ್ಬೆ ಕ್ಯಾಲ್ಕುಲೇಟರ್ ದೊಡ್ಡದು, ಅದು ತಿರುಗಿಸಿ ಮಾಡುವಂತದ್ದು. ನಂಗೊಂದ್ ದಿವಸ ಫ್ಲಾಶ್ ಆಯ್ತು, ನಮ್ಮ ಸರ್ ಇದ್ದಾರಲ್ಲ ಅವ್ರು ಇಷ್ಟು ಫಾಸ್ಟ್ ಮಾಡ್ತಾರಲ್ಲ, ನಮ್ದು ಫಾಸ್ಟ್ ಇವರದ್ದು ಫಾಸ್ಟ್ ನೋಡೋಣ ಅಂತ. ನಾನು ಅವ್ರಿಗೆ ನೆನಪುಂಟ ಗೊತ್ತಿಲ್ಲ, ಆಗ ಅವ್ರು ಡಿಪೋದಲ್ಲಿ ಇತ್ತು. ನಾನು ಒಂದಿನ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಅಂತ ಅವ್ರ ಹತ್ರ ಅದನ್ನು ಹಿಡ್ಕೊಂಡೋದು, ಒಂದು ದಪ್ಪದು ನಮ್ಮದು ಎಷ್ಟಿತ್ತು ಅಂತ ಬರ್ತದೆ, ತುಂಬಾ ಟೋಟಲ್ ಮಾಡ್ಬೇಕು. ಅದು ಸಹ ಗಂಟೆ ನಿಮಿಷ ಸೆಕೆಂಡ್ ಇರ್ತದೆ ಅದರಲ್ಲಿ, ಅದು ಟೋಟಲ್ ಮಾಡೋದು ಸ್ವಲ್ಪ ಕಷ್ಟ. ಅದನ್ನ ಹಿಡ್ಕೊಂಡೋಗಿ ಸರ್ ಹತ್ರ ಕೊಟ್ಟು, ಇನ್ನೂ ನಿಮ್ಮ ಅಲ್ಪಲ್ಯ ಸರ್ ನೋಡಿದ್ರೆ, ನಾನು ಕ್ಯಾಲ್ಕುಲೇಟರ್ ನಲ್ಲಿ ಮಾಡಿದಕ್ಕಿಂತ ಸಾಧಾರಣ 30% ಮೊದಲು ಅವ್ರು ಅದನ್ನು ಮಾಡಿ ಫಿನಿಶ್ ಮಾಡಿದ್ರು. ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇದು ಏನ್ ಹೇಳ್ತಾರೆ, ಇದು ಅವರದ್ದು ಹಾಗೆ ಬಂದದಲ್ಲ, ಅದು ಅವರು ಈ ಸಂಸ್ಥೆಯ ಒಬ್ಬರು ಸದಸ್ಯರಾಗಿ ಪ್ರಾಮಾಣಿಕವಾಗಿದ್ದರಿಂದ ಇದು ಅವರಿಗೆ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಸೊ ಇಂಥ ನಮ್ಮ ಹಿರಿಯ ಜೀವಗೆ ಅವರದ್ದು 50 ವರ್ಷಗಳ ಆಧ್ಯಾತ್ಮಿಕ ಜೀವನ ಆಗಿದೆ. 75 ಶಾರೀರಿಕ ಬರ್ತ್ಡೇಯನ್ನು ಅವ್ರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅವ್ರು ನಮ್ಗೆ ಬಹಳದಷ್ಟು, ಅವರು ನಮ್ಗೇನು ಮಾತಾಡೋದು ಭಾರಿ ಕಮ್ಮಿ. ಅವರು ಎಷ್ಟು ಬೇಕಷ್ಟೇ, ಮತ್ತೆ ಹೆಚ್ಚು ಹೇಳಿದ್ರೆ ಒಂದು ಕೈಯಲ್ಲಿ ಒಂದ್ಸಲ ಹೀಗೆ ಇಷ್ಟೇ ಸರ್ ಅಂತ ಹೇಳಿ ಇಷ್ಟೇ ಮಾಡ್ತಿದ್ರು. ಅವ್ರು ಜಾಸ್ತಿ ಮಾತಾಡ್ತಿದ್ದಿಲ್ಲ. ಆದ್ರೆ ಅದರ ಪರಿಣಾಮ, ಪ್ರೇರೇಪಣೆ, ಅವರ ಭಾಷಣ ಇರ್ಲಿಲ್ಲ, ಬಟ್ ಅವರ ಜೀವನ ನಮ್ಗೆ ಪ್ರೇರೇಪಣೆ ಆಗಿತ್ತು. ನಮ್ಮಲ್ಲಿ ಬಹಳಷ್ಟು ಟೆನ್ಷನ್ 24 ಗಂಟೆ ನಡೆಯುವಂಥದ್ದು. ಈ 24 ಗಂಟೆಯಲ್ಲಿ ಎಲ್ಲರೂ ಟೆನ್ಷನ್ ನಲ್ಲಿ BPಯಲ್ಲೇ ಇರುವವರು, ಹೆಚ್ಚಿನವರು ಹಾರ್ಟ್ ಅಟ್ಯಾಕ್ ಆಗುವವರೇ ಅಥವಾ BPಯಲ್ಲೇ ಇರುವವರು. ಆದ್ರೆ ಆಚಾರ್ಯ ಅವರು ಅಲ್ಲಿ ಇದ್ದಾಗ ಅದು ಅದರ ಒಂದು ಆ ಟ್ರೆಂಡೇ ಬೇರೆ ಇತ್ತು. ಅವ್ರಿಗೆ BP ಇರುವುದಿಲ್ಲ, ಬೇರೆಯವರಿಗೆ ಇರುವುದಿಲ್ಲ ಅವರಿದ್ದಾಗ. ಅಂತ ಒಂದು ವ್ಯವಸ್ಥೆಯಲ್ಲಿದ್ರು. ಇಂಥ ನಮ್ಮ ಹಿರಿಯ ಸರ್ ಅವರಿಗೆ ನಾವು ಮುಂದಿನ ಜೀವನ ಒಳ್ಳೇದಾಗ್ಲಿ ಅಂತ ಬೆಟ್ಟೆ. ಅವರಿಗೆ 100-150 ವರ್ಷಗಳ ಮುಂದಿನ ಜೀವನ ಸಿಕ್ಲಿ, ಇನ್ನಷ್ಟು ಈ ಸಮಾಜದಲ್ಲಿ ಅವ್ರ ಪ್ರೇರಣೆ ಆಗ್ಲಿ ಅಂತ ನನ್ನ ಸಂಸ್ಥೆಯ ಹಾಗೂ ನಮ್ಮ ಸಂಸ್ಥೆಯ ಹಿರಿಯ ಅಧಿಕಾರಿಗಳ ಅವ್ರು ಬರ್ಬೇಕಾಗಿತ್ತು. ಏನೋ ಮೀಟಿಂಗ್ ನಿಂದಾಗಿ ಯಾರು ಬರ್ಲಿಕ್ಕೆ ಆಗ್ಲಿಲ್ಲ. ನಾನು ಅವರಿಗೆ ಶುಭ ಹಾರೈಕೆಯನ್ನು ಕೋರ್ತೇನೆ. ಈ ಸಂದರ್ಭ ನಮ್ಗೆ ಒದಗಿಸಿಕೊಟ್ಟ ಈ ಸಂಸ್ಥೆಯ ಮುಖ್ಯಸ್ಥರಿಗೆ, ನಿಮ್ಗೆಲ್ಲರಿಗೂ ನಾನು ನನ್ನ ಪೊಲೀಸ್ ಪರವಾಗಿ ಧನ್ಯವಾದ ಅರ್ಪಿಸ್ತೇನೆ. ಓಂ ಶಾಂತಿ. ತುಂಬಾ ಧನ್ಯವಾದಗಳು ಅಣ್ಣನವರಿಗೆ. ಹಾಗೂ 1-2 ನಿಮಿಷ ಅಣ್ಣನವರ ಪರಿಚಯವನ್ನ ನಾನು ಈ ಸನ್ಮಾನ ಪತ್ರದನ್ನ ಓದ್ತೇನೆ. ಅವರ ಲೌಕಿಕ ಪರಿಚಯದಿಂದೇನೆ 1 ನಿಮಿಷ. ಆದರಣೀಯ, ಆದರ್ಶನೀಯ, ಅನುಕರಣೀಯ ಆಧ್ಯಾತ್ಮ ಸಾಧಕ, ಸದಾ ಹಸನ್ಮುಖಿ, ಕಾಯಕ ಯೋಗಿ, ಶಿಸ್ತಿನ ಸಿಪಾಯಿ, ಅಖಂಡ ಅಚಲ ಬ್ರಹ್ಮಚಾರಿ, ಈಶ್ವರಿಯ ನಿಯಮಿತ ನಿರಂತರ ಆದರ್ಶ ವಿದ್ಯಾರ್ಥಿ ಆನಂದಣ್ಣ.
ತಮ್ಮ ಸರ್ಕಾರಿ ಉದ್ಯೋಗದಲ್ಲಿ ಎಲ್ಲರಿಗೂ ಆದರ್ಶರಾಗಿ, ನಿಷ್ಠಾವಂತ ಉದ್ಯೋಗಿಯಾಗಿ, ಸರ್ವರ ಸ್ನೇಹಿಯಾಗಿ, ಹಿರಿಯ ಅಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾದವರು. 2010ರಲ್ಲಿ ಉದ್ಯೋಗದಿಂದ ನಿವೃತ್ತಿ ಹೊಂದಿದಾಗ ಅವರು ಸಂಸ್ಥೆಯ ಉನ್ನತ ಅಧಿಕಾರಿಗೆ ಸಹಾಯಕರಾಗಿದ್ದರು. ಅವರ ಕರ್ತವ್ಯ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಈಶ್ವರೀಯ ಗುಣಗಳನ್ನ ಅರಿತ ಅಧಿಕಾರಿಗಳು ನಿವೃತ್ತಿ ನಂತರವೂ ಮರು ಸೇರ್ಪಡೆಗೆ ಕೇಳಿಕೊಂಡಿದ್ದರು. ಇದು ಅವರ ಕರ್ತವ್ಯ ನಿಷ್ಠೆಗೆ ತೋರಿದ ಕೈಗನ್ನಡಿ. ಇವಾಗಲೇ KSRTC ಇಂದ ಬಂದಂತ ಅಣ್ಣವರು ಇದಕ್ಕೆ ಸಾಕ್ಷಿಯಾಗಿ ಎಲ್ಲವನ್ನ ಹೇಳಿದ್ದಾರೆ. ಇಂದಿಗೂ ದಿನ ಈಶ್ವರೀಯ ಜ್ಞಾನ, ಮುರಳಿ, ಯೋಗ ಅಭ್ಯಾಸ, ಶಾರೀರಿಕ ಯೋಗ, ವ್ಯಾಯಾಮ, ಪ್ರಾಣಾಯಾಮ, ದೂರದ ನಡಿಗೆ ಇದೆಲ್ಲದರಿಂದ ತಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯ ವರ್ಷ 75 ಆದರೂ 25 ವರ್ಷದವರನ್ನು ಕೂಡ ನಾಚಿಸುವಂತಿದೆ. ಬರೀ ಇಷ್ಟೇ ಅಲ್ಲ, ಅಡುಗೆ ಇರಬಹುದು, ಕೈ ತೋಟವನ್ನ ಮಾಡೋದಿರ್ಬೋದು, ಗಾರ್ಡನಿಂಗ್ ಇರ್ಬೋದು, ಹಾಗೂ ಡೆಕೋರೇಷನ್ ಇರ್ಬೋದು. ಈ ರೀತಿ ಅನೇಕ ರೀತಿಯ ಕಲೆಗಳಿಂದ ಸಂಪನ್ನರಾದಂತವರು ನಮ್ಮ ಆನಂದ್ ಅಣ್ಣನವರು. ಅಣ್ಣನವರೇ, ತಮ್ಮ ವಿಶೇಷತೆಯನ್ನ ಹೊಗಳಲು ಪದಪುಂಜ ಸಾಲದು. ಆದರೆ ನಮಗೆಲ್ಲರಿಗೂ ಆದರ್ಶನೀಯ, ಮಾರ್ಗದರ್ಶನೀಯ, ಶಿಸ್ತಿನ ಜೀವನ ನಮಗೆಲ್ಲರಿಗೂ ಸ್ಫೂರ್ತಿ. ನಿಮ್ಮ ಪುರುಷಾರ್ಥದ ಮೇಲಿನ ಪ್ರೀತಿ, ಜೀವನ ಉತ್ಸಾಹ, ದಿನಚರಿ ನಮಗೆಲ್ಲರಿಗೂ ಮಾದರಿ. ನಿಮ್ಮ ಜೊತೆ ಬದುಕುವ ಅವಕಾಶ ಕೊಟ್ಟ ಭಗವಂತನಿಗೆ ಕೋಟಿ ಕೋಟಿ ನಮನ. 75 ವಸಂತಗಳನ್ನ ಪೂರೈಸಿದ ನಿಮ್ಮ ಆದರ್ಶ ಬದುಕು 100 ವಸಂತಗಳನ್ನ ಪೂರೈಸಲಿ ಎಂಬ ಹಾರೈಕೆ ನಮ್ಮೆಲ್ಲರದು. ನಿಮ್ಮ ಮುಂದಿನ ಬದುಕು ಇನ್ನಷ್ಟು ಸುಂದರವಾಗಲಿ. ನಡೆಯುವ ದಾರಿಯಲ್ಲಿ ಹೂ ಹಾಸಿಗೆ ಹಾಸಿ ಜೀವನ ಸಿಹಿ ನಿಮ್ಮದಾಗಲಿ. ಬಾಬಾರವರ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ತಮ್ಮ ಸೇವೆ ಸ್ಮರಣೀಯ. ಮಂಗಳೂರಿನ ಈ ಬೇಹದ್ದಿನ ಈಶ್ವರಿಯ ಹೂದೋಟದಲ್ಲಿ ಅರಳಿದ ವಿಶೇಷ ಹೂ ಆದ ತಮಗೆ ನಮ್ಮೆಲ್ಲರ ಮನ ತುಂಬಿದ ಪ್ರೀತಿಯ ಶುಭ ಹಾರೈಕೆ. ಅಣ್ಣ 100 ಕಾಲ ಸುಖವಾಗಿ ಈಶ್ವರನ ಛತ್ರಛಾಯೆ ಅಡಿಯಲ್ಲಿ ಬಾಳಿರಿ. ಓಂ ಶಾಂತಿ. ಅಣ್ಣನವರ ಕೈಯಿಂದ ತಮ್ಮೆಲ್ಲರಿಗೂ ಹಾಗೂ ವರದಾನಗಳು ಇದ್ದಾವೆ. ತಾವೆಲ್ಲರೂ ಸ್ವಲ್ಪ ಹೊತ್ತು ಇಷ್ಟೊತ್ತಿನವರೆಗೂ ಕುತ್ಕೊಂಡಿದ್ದೇವೆ. ಇನ್ನೊಂದು 5 ನಿಮಿಷ. ಓಂ ಶಾಂತಿ. आपने कमाल कर दिया हो बाबा, आपने कमाल कर दिया। हमारा सारा जीवन आपने खुशहाल कर दिया, हाँ खुशहाल कर दिया हो बाबा, आपने कमाल कर दिया। हमारे बाबा आपने कमाल कर दिया। तो थे उलझन में मार्ग बताया आपने, हम तो थे उलझन में मार्ग बताया आपने, हम तो थे
गफलत में आके जगाया आपने। हम तो थे गफलत में आके जगाया आपने। आपकी मीठी दृष्टि ने हमको निहाल कर दिया, हाँ निहाल कर दिया। हो बाबा आपने कमाल कर दिया, हमारे बाबा ओ प्यारे बाबा आपने कमाल कर दिया। हम तो थे अंधेरे में दिया प्रकाश आपने। हम तो थे अंधेरे में दिया प्रकाश आपने। पिंजरे के पंछी को दिया आकाश आपने। पिंजरे के पंछी को दिया आकाश आपने। आपकी शुभ आशीष ने हमको माला माल कर दिया, हम माला माल कर दिया। हो बाबा आपने कमाल कर दिया, हमारे बाबा ओ मीठे बाबा आपने कमाल कर दिया। हमारा काया कल्प किया अनोखे राजयोग ने। हमारा काया कल्प किया अनोखे राजयोग ने। हमें बिल्कुल ही बदल दिया योग के नित्य प्रयोग ने। हमें बिल्कुल ही बदल दिया योग के नित्य प्रयोग ने। आपकी शुभ शिक्षा ने हमको बेमिसाल कर दिया, बेमिसाल कर दिया। हो बाबा आपने कमाल कर दिया, हमारे बाबा ओ प्यारे बाबा आपने कमाल कर दिया। हमारा सारा जीवन आपने खुशहाल कर दिया, हाँ खुशहाल कर दिया। हो बाबा आपने कमाल कर दिया, ओ प्यारे बाबा आपने कमाल कर दिया। ओ मीठे बाबा आपने कमाल कर दिया, हमारे बाबा आपने कमाल कर दिया। दिल से निकल के सबके लबों पे, दिल से निकल के सबके लबों पे एक यही स्वर छा गया, मेरा बाबा आ गया, मेरा बाबा आ गया। धरती बोली अंबर बोला, धरती बोली अंबर बोला, सागर से रह ना गया, मेरा बाबा आ गया, मेरा बाबा आ गया। मेरा बाबा आ गया, मेरा बाबा आ गया।
सबने पुकारा यही यही, नभ में निहारा यही यही, सबने पुकारा यही यही, नभ में निहारा यही यही, दिल का सहारा यही यही, अखियों का तारा यही यही, सबसे न्यारा सबसे प्यारा, सबसे न्यारा सबसे प्यारा, मीत ये मन को भा गया।